ನಮಸ್ಕಾರ, ಸ್ವಾಗತ. ಕರ್ನಾಟಕ ಬಜೆಟ್ ಮಂಡನೆಯಾದಾಗೆಲ್ಲ ಒಂದಲ್ಲ ಒಂದು ಚರ್ಚೆ ಇದ್ದೇ ಇರುತ್ತೆ. ಆದ್ರೆ ಈ ಬಾರಿಯ ಬಜೆಟ್ ಯಾಕೆ ಇಷ್ಟೊಂದು ದೊಡ್ಡ ವಿವಾದಕ್ಕೆ ಕಾರಣವಾಯಿತು, ಅದು ಹಲಾಲ್ ಬಜೆಟ್ ಅನ್ನೋ ಮಟ್ಟಕ್ಕೆ? ಬನ್ನಿ, ಇವತ್ತು ಈ ಚರ್ಚೆಯ ಹಿಂದಿರುವ ಒಂದು ವಿಭಿನ್ನ ಆರ್ಥಿಕವಾದವನ್ನ, ಮೂಲ ಆಕರಗಳನ್ನೇ ಬಳಸಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಈ ಹಲಾಲ್ ಬಜೆಟ್ ಅಥವಾ ಸಾಬರ ಬಜೆಟ್ ಅನ್ನೋ ಪದಗಳು ಬಹಳ ಸದ್ದು ಮಾಡಿದ್ವು. ಇದರ ಹಿಂದಿನ ಕಾರಣ ಏನು? ಅದಕ್ಕಿಂತ ಮುಖ್ಯವಾಗಿ ಈ ಆರೋಪಗಳನ್ನೇ ಸಂಪೂರ್ಣವಾಗಿ ತಲೆಕೆಳಗು ಮಾಡುವ ಒಂದು ವಾದ ಇದೆ. ಇವತ್ತು ನಾವು ಆ ವಾದದ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಈ ಇಡೀ ವಿಷಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ 5 ಹಂತಗಳನ್ನ ನೋಡೋಣ. ಮೊದಲಿಗೆ, ವಿವಾದ ಶುರುವಾಗಿದ್ದು ಯಾಕೆ? ಎರಡನೇದು, ಕೊಡುಗೆ ಅನ್ನೋ ಪ್ರಶ್ನೆ ಈ ಚರ್ಚೆಯನ್ನ ಹೇಗೆ ಬದಲಾಯಿಸುತ್ತೆ? ಆಮೇಲೆ, ಈ ಕೊಡುಗೆಯನ್ನು ಲೆಕ್ಕ ಹಾಕಿದ್ದು ಹೇಗೆ? ನಾಲ್ಕನೇದಾಗಿ, ಕೊಟ್ಟಿದ್ದಕ್ಕೂ ಪಡೆದಿದ್ದಕ್ಕೂ ಇರೋ ಹೋಲಿಕೆ, ಮತ್ತು ಕೊನೆದಾಗಿ ಈ ಎಲ್ಲದರ ಹಿಂದಿರುವ ದೊಡ್ಡ ವಾದವಾದ್ರೂ ಏನೂಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲ ಹಂತದಿಂದ ಶುರು ಮಾಡೋಣ. ಈ ವಿವಾದದ ಮೂಲವಾದರೂ ಏನು? ಎಲ್ಲಿಂದ ಶುರುವಾಯಿತು ಇದೆಲ್ಲ? ಬಜೆಟ್ ಮಂಡನೆಯಾದ ತಕ್ಷಣ ಕೆಲವು ಮಾಧ್ಯಮಗಳಲ್ಲಿ ಮತ್ತೆ ವಿರೋಧ ಪಕ್ಷಗಳಿಂದ ಒಂದು ಆರೋಪ ಕೇಳಿಬಂತು. ಅದು ಸರ್ಕಾರ ಒಂದು ನಿರ್ದಿಷ್ಟ ಸಮುದಾಯವನ್ನ, ಅಂದ್ರೆ ಮುಸ್ಲಿಂ ಸಮುದಾಯವನ್ನ ಓಲೈಸುತ್ತಿದೆ, ತುಷ್ಟೀಕರಣ ರಾಜಕಾರಣ ಮಾಡ್ತಿದೆ ಅಂತ. ಅವರ ಮುಖ್ಯ ಟೀಕೆ ಇದ್ದಿದ್ದು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಅಂತ ಮೀಸಲಿಟ್ಟ ಅನುದಾನದ ಬಗ್ಗೆ. ಹೌದು, ಈ ಆರೋಪಗಳು ಜೋರಾಗಿದ್ದಾಗಲೇ ಒಂದು ಲೇಖನ ಈ ಚರ್ಚೆಗೆ ಒಂದು ಹೊಸ ಆಯಾಮವನ್ನೇ ಕೊಡ್ತು. ಅದು ಕೇಳಿದ ಪ್ರಶ್ನೆ ತುಂಬಾ ಸರಳವಾಗಿತ್ತು. ಸರ್ಕಾರ ಒಂದು ಸಮುದಾಯಕ್ಕೆ ಎಷ್ಟು ಹಣ ಕೊಡ್ತು ಅಂತ ಚರ್ಚೆ ಮಾಡ್ತೀವಿ, ಸರಿ, ಆದ್ರೆ ಆ ಸಮುದಾಯದಿಂದ ಸರ್ಕಾರಕ್ಕೆ ಎಷ್ಟು ಹಣ ಬಂತು ಅಂತ ಯಾಕೆ ಚರ್ಚೆ ಮಾಡಲ್ಲ? ಕರೆಕ್ಟ್. ನೋಡಿ, ಈ ವಾದದ ತಿರುಳೇ ಇದು. ಅಂದ್ರೆ ಬರೀ ಸರ್ಕಾರದ ಖರ್ಚಿನ ಬಗ್ಗೆ ಮಾತಾಡೋದು ಸರಿಯಲ್ಲ, ಆ ಖರ್ಚು ಮಾಡಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋದನ್ನು ನೋಡ್ಬೇಕು. ಅಂದ್ರೆ ಯಾವುದೇ ಸಮುದಾಯಕ್ಕೆ ಹಣ ಹಂಚಿಕೆ ಮಾಡುವಾಗ ಆ ಸಮುದಾಯ ದೇಶದ ಆರ್ಥಿಕತೆಗೆ, ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಕೊಡುಗೆ ನೀಡತ್ತೆ ಅನ್ನೋದನ್ನು ಪರಿಗಣಿಸ್ಬೇಕು ಅನ್ನೋದು ಈ ಹೊಸ ದೃಷ್ಟಿಕೋನ. ಇದು ಕೇಳೋಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಈ ಕೊಡುಗೆಯನ್ನ ಲೆಕ್ಕ ಹಾಕೋದು ಹೇಗೆ? ಅದು ಸಾಧ್ಯನಾ? ಆ ಲೇಖನದಲ್ಲಿ ಏನಾದ್ರೂ ಲೆಕ್ಕಾಚಾರ ಇದ್ಯಾ? ಖಂಡಿತ ಇದೆ. ಅದನ್ನೇ ಈಗ ನೋಡೋಣ. ಈ ಲೆಕ್ಕಾಚಾರ ಮುಖ್ಯವಾಗಿ ಗಮನಹರಿಸೋದು ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಮೇಲೆ. ಅಂದ್ರೆ ನೀವೆಲ್ಲರೂ ದಿನನಿತ್ಯ ಕೊಂಡುಕೊಳ್ಳೋ ಪ್ರತಿಯೊಂದು ವಸ್ತುವಿನ ಮೇಲೆ ಕಟ್ಟೋ ತೆರಿಗೆ. ಉದಾಹರಣೆಗೆ, ಒಂದು ಸೋಪ್ ತಗೊಂಡ್ರೆ, ಪೆಟ್ರೋಲ್ ಹಾಕ್ಸಿದ್ರೆ ಅದರಲ್ಲಿ ಒಂದು ಪಾಲು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗುತ್ತಲ್ವಾ? ಅದೇ ಪರೋಕ್ಷ ತೆರಿಗೆ. ಹೌದು. ಆ ಲೇಖನದಲ್ಲಿ ಈ ಕೊಡುಗೆಯನ್ನು ಅಂದಾಜು ಮಾಡೋಕೆ 4 ಸಿಂಪಲ್ ಸ್ಟೆಪ್ಸ್ ಬಳಸಲಾಗಿದೆ. ಮೊದಲು, ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಪರೋಕ್ಷ ತೆರಿಗೆ ಕಟ್ಟಬಹುದು ಅಂತ ಅಂದಾಜು ಮಾಡೋದು. ಆಮೇಲೆ ಅದನ್ನ ರಾಜ್ಯದಲ್ಲಿರೋ ಒಟ್ಟು ದುಡಿಯೋ ಜನರ ಸಂಖ್ಯೆಗೆ ಗುಣಿಸೋದು. ಅದರಿಂದ ವಾರ್ಷಿಕ ಮೊತ್ತ ಸಿಗುತ್ತೆ. ಕೊನೆಗೆ ಅದಕ್ಕೆ ಆದಾಯ ತೆರಿಗೆಯಂತಹ ನೇರ ತೆರಿಗೆಯನ್ನು ಸೇರಿಸಿ ಒಂದು ಒಟ್ಟು ಮೊತ್ತವನ್ನ ಅಂದಾಜಿಸಲಾಗಿದೆ. ಓಕೆ, ಮೊದಲನೇ ಹಂತ, ಒಬ್ಬ ವ್ಯಕ್ತಿಯ ದೈನಂದಿನ ಕೊಡುಗೆ. ಆ ಲೇಖನದ ಪ್ರಕಾರ ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ಸರಾಸರಿ ದುಡಿಯೋ ವ್ಯಕ್ತಿ ದಿನಕ್ಕೆ ಸುಮಾರು 300 ರೂಪಾಯಿಗಳಷ್ಟು ಪರೋಕ್ಷ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟುತ್ತಾರೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಈ 300 ರೂಪಾಯಿಗಳನ್ನ ಕರ್ನಾಟಕದಲ್ಲಿರೋ ದುಡಿಯುವ ಮುಸ್ಲಿಂ ಸಮುದಾಯದ ಜನರ ಸಂಖ್ಯೆಯ ಜೊತೆ ಗುಣಿಸಲಾಗಿದೆ. ಈ ಲೇಖನವು ಆ ಸಂಖ್ಯೆಯನ್ನ ತುಂಬಾ ಕನ್ಸರ್ವೇಟಿವ್ ಆಗಿ, ಅಂದ್ರೆ ಕನಿಷ್ಠ 50 ಲಕ್ಷ ಅಂತ ಅಂದಾಜಿಸಿದೆ. ವಾವ್! ಅಂದ್ರೆ ದಿನಕ್ಕೆ 300 ರೂಪಾಯಿ, 50 ಲಕ್ಷ ಜನರಿಂದ, ಅಂದ್ರೆ ವರ್ಷಕ್ಕೆ ಲೆಕ್ಕ ಹಾಕಿದಾಗ ಇದು ಬರೋಬ್ಬರಿ 55,000 ಕೋಟಿ ರೂಪಾಯಿ ಆಗತ್ತೆ. ಇದು ಬರೀ ಪರೋಕ್ಷ ತೆರಿಗೆಯಿಂದ ಬರುವ ಹಣ ಅಷ್ಟೇ. ಹೌದು, ಅಷ್ಟೇ ಅಲ್ಲ, ಇದಕ್ಕೆ ಆದಾಯ ತೆರಿಗೆ, ಆಸ್ತಿ ತೆರಿಗೆಯಂತಹ ನೇರ ತೆರಿಗೆಗಳನ್ನ ಕೂಡ ಸೇರಿಸಿದಾಗ ಆ ಲೇಖನದ ಪ್ರಕಾರ ಈ ಸಮುದಾಯದಿಂದ ಸರ್ಕಾರಕ್ಕೆ ಬರುವ ಒಟ್ಟು ವಾರ್ಷಿಕ ಕೊಡುಗೆ ಸುಮಾರು 82,000 ಕೋಟಿ ರೂಪಾಯಿಗಳಾಗತ್ತೆ. ಇದು ಒಂದು ಅಂದಾಜು ಅಷ್ಟೇ. 82,000 ಕೋಟಿ, ಇದು ಬಹಳ ದೊಡ್ಡ ಮೊತ್ತ. ಹಾಗಾದ್ರೆ ಈ ವಿಶ್ಲೇಷಣೆಯ ಮುಂದಿನ ಹಂತ, ಅಂದ್ರೆ ಈ ಕೊಡುಗೆಯನ್ನ ಬಜೆಟ್ನಲ್ಲಿ ಅವರಿಗೆ ಹಂಚಿಕೆ ಮಾಡಿದ ಹಣದ ಜೊತೆ ಹೋಲಿಸೋದು, ಅಲ್ವಾ? ಎಕ್ಸಾಕ್ಟ್ಲಿ. ಈಗ ಆ ಹೋಲಿಕೆಯನ್ನೇ ನೋಡೋಣ. ಆ ಲೇಖನದ ಅಂದಾಜಿನ ಪ್ರಕಾರ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಒಟ್ಟು ಬಜೆಟ್ನಲ್ಲಿ ನಿರ್ದಿಷ್ಟವಾಗಿ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದ್ದು ಸುಮಾರು 3,000 ಕೋಟಿ ರೂಪಾಯಿಗಳು. ಒಂದ್ನಿಮಿಷ, ಅಂದಾಜು ಕೊಡುಗೆ 82,000 ಕೋಟಿ. ಆದ್ರೆ ಬಜೆಟ್ ಹಂಚಿಕೆ ಕೇವಲ 3,000 ಕೋಟಿ. ಈ ಎರಡು ಸಂಖ್ಯೆಗಳ ನಡುವೆ ಇಷ್ಟು ದೊಡ್ಡ ಅಂತರ ಇದೆಯಾ? ಈ ಗ್ರಾಫ್ ನೋಡಿದ್ರೆ ವಾದದ ತಿರುಳು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಹೌದು, ಇದೇ ಅಂತರವನ್ನ ಆ ಲೇಖನ ಒಂದು ಸರಳ ಪ್ರಶ್ನೆಯ ಮೂಲಕ ನಮ್ಮ ಮುಂದಿಡುತ್ತೆ.
100 ರೂಪಾಯಿ ಕೊಟ್ಟವನು ತನ್ನದೇ ಹಣದಿಂದ 10 ರೂಪಾಯಿ ವಾಪಸ್ ಪಡೀತಿದ್ರೆ ಇದಕ್ಕೂ ಮಧ್ಯೆ ಇರೋ ಬೇರೆಯವರು ಯಾಕೆ ಆಕ್ಷೇಪಿಸ್ಬೇಕು ಅಂತ. ಇದು ಇಡೀ ತುಷ್ಟೀಕರಣದ ವಾದವನ್ನೇ ಪ್ರಶ್ನಿಸುವಂತಿದೆ. ಸರಿ, ಈ ಸಂಖ್ಯೆಗಳು ಮತ್ತು ಈ ಹೋಲಿಕೆ ಒಂದು ಕಡೆ, ಇದರ ಆಚೆಗೆ ಈ ಲೆಕ್ಕಾಚಾರದ ಮೂಲಕ ಲೇಖನವು ಯಾವ ದೊಡ್ಡ ವಾದವನ್ನ ಮಂಡಿಸಲು ಪ್ರಯತ್ನಿಸುತ್ತಿದೆ ಅದರ ಬಗ್ಗೆ ನೋಡೋಣ. ಈ ಲೆಕ್ಕಾಚಾರದ ಮೂಲಕ ಲೇಖನ ಹೇಳೋಕೆ ಹೊರಟಿರೋದು ಇದನ್ನೇ. ನಾವು ಬರೀ ಸರ್ಕಾರ ಎಷ್ಟು ಹಣ ಹಂಚುತ್ತೆ ಅಂತ ನೋಡಿದ್ರೆ ಆ ಸಮುದಾಯದ ಆರ್ಥಿಕ ಕೊಡುಗೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದಂತೆ ಆಗುತ್ತೆ. ಇದರಿಂದ ಸಾರ್ವಜನಿಕ ಹಣಕಾಸಿನ ಬಗೆಗಿನ ಚರ್ಚೆಗಳು ದಾರಿ ತಪ್ಪುತ್ತವೆ. ಕೆಲವೊಮ್ಮೆ ಅದಕ್ಕೆ ಕೋಮು ಬಣ್ಣ ಬಳಿಯೋಕೂ ಕಾರಣವಾಗುತ್ತೆ. ಹಾಗಾಗಿ ಆರ್ಥಿಕ ಕೊಡುಗೆಯನ್ನು ಪರಿಗಣಿಸದೇ ಮಾಡುವ ಚರ್ಚೆ ದೋಷಪೂರಿತ ಎನ್ನುವುದು ಈ ವಾದದ ಸಾರ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಡ್ತಿದೆ. ಸರ್ಕಾರಿ ಬಜೆಟ್ ಬಗ್ಗೆ ಚರ್ಚೆ ಮಾಡುವಾಗ ಕೇವಲ ಖರ್ಚುಗಳನ್ನ ಮಾತ್ರ ನೋಡದೆ ಆದಾಯದ ಮೂಲಗಳು, ಅಂದ್ರೆ ಯಾರು ಎಷ್ಟು ಕೊಡುಗೆ ನೀಡುತ್ತಿದ್ದಾರೆ ಅನ್ನೋದನ್ನು ಸೇರಿಸ್ಕೊಂಡ್ರೆ ಆ ಚರ್ಚೆಯ ಸ್ವರೂಪವೇ ಬದಲಾಗುತ್ತಾ? ಬಹುಶಃ ಆಗ ನಮ್ಮ ಚರ್ಚೆಗಳು ಹೆಚ್ಚು ನ್ಯಾಯಯುತ ಮತ್ತು ಸಮತೋಲಿತವಾಗಿರಬಹುದೇನೋ. ಯೋಚಿಸಬೇಕಾದ ವಿಷಯ.